ನಮಸ್ಕಾರ. ನಮಸ್ಕಾರಮ್ಮ. ಇದು ಶಿವಣ್ಣ ಅವರಿಗೋಸ್ಕರ ಪೂಜೆ. ಹೌದಮ್ಮ. ಗಣಪತಿ ಒಂದು ನವಗ್ರಹ ಮೃತ್ಯುಂಜಯ ಹೋಮ ಮಾಡಿದ್ದೀವಿ. ಆರೋಗ್ಯಕ್ಕೆ ಬಂದು ಮೃತ್ಯುಂಜಯ 108 ಸತಿ ಜಪ ಮಾಡಿ ಹೋಮ ಮಾಡಿದ್ದೀವಿ. ಅವನ ನಕ್ಷತ್ರ ಶಾಂತಿ ಮಾಡಿದ್ದೀವಿ. ಅವ್ರ ಮನೆ ದೇವರು ವೆಂಕಟಾಚಲಪತಿ ಹೋಮನೂ ಮಾಡಿದ್ದೀವಿ. ಇಷ್ಟು ಶಾಂತಿ ಮಾಡಿದ್ದೀವಮ್ಮ. ಅದೇ ಆರೋಗ್ಯ ಸಮಸ್ಯೆ. ಹೌದು, ಬೇಗ ಹುಷಾರಾಗಲಿ ಅಂತ ನಾವು ಬೇಡ್ಕೊಂಡಿರೋದಮ್ಮ. ನೀವು ಶಿವಣ್ಣ ಅವರಿಗೆ ಮುಂಚೆಯಿಂದ ಅವ್ರ ಮನೆಗೆಲ್ಲ ನಾನೇ ಹೋಮಕ್ಕೆಲ್ಲ ಹೋಗೋದು ನಾನೇಮ್ಮ. ಎಷ್ಟು ವರ್ಷದಿಂದ ಬರ್ತೀವಿ? ಸುಮಾರು ಒಂದು 15 ವರ್ಷ ಮೇಲೆ ಆಯ್ತಮ್ಮ. ಹೌದು. ಅಂದ್ರೆ ಅವ್ರ ಮನೆ ಎಲ್ಲ ಹಬ್ಬ ಹೌದಾ, ಪೂಜೆ ಇದ್ರು ಪೂಜೆಗಳಿಗೆ ಅಯ್ಯಪ್ಪ ಮಾಲೆ ಹಾಕ್ದಾಗೆಲ್ಲ ನಾನು ಪೂಜೆ ಮಾಡಿದ್ದು. ಮನೆ ಗೃಹ ಪ್ರವೇಶ ನಾನೇ ಮಾಡಿದ್ದು. ಅವ್ರ ಮನೆ ನಾಗವಾರಲ್ಲಿ ವರ್ಷ ನಾವೇನಮ್ಮ. ಪೂಜೆ ಬಗ್ಗೆ ಹೇಳ್ತೀರಾ? ಫಸ್ಟ್ ಗಣಪತಿ ಪೂಜೆ ಮಾಡ್ತೀವಮ್ಮ. ಶುಭ ಕಾರ್ಯಕ್ಕೆಲ್ಲ ಗಣಪತಿ ನವಗ್ರಹ ಯಾವುದೇ ಗ್ರಹಗಳು ಇದೆ ಅಂದರೆ ಅದು ಕಾಪಾಡೋಕ್ಕೆ ನವಗ್ರಹಗಳು ಇರುತ್ತೆ. ಅದು ನವಗ್ರಹ ಶಾಂತಿ ಮಾಡಿದ್ವಿ. ಒಂದೊಂದು ಗ್ರಹಗಳು ಇದೆ. ಪ್ರಧಾನ ಕಕ್ಷ ಬಂದು ಮೃತ್ಯುಂಜಯ ಇಟ್ಟಿದ್ವಿ. ಆರೋಗ್ಯಕ್ಕೆ ಬಂದು ಮೃತ್ಯುಂಜಯ ಗಣಪತಿ ನವಗ್ರಹ ಮೃತ್ಯುಂಜಯ ಮಾಡಿ ಅವ್ರ ನಕ್ಷತ್ರ ಶಾಂತಿ ಮಾಡಿದ್ವಿ. ಅವ್ರ ನಕ್ಷತ್ರ ಇದೆಯಲ್ಲ ಅದನ್ನ ಶಾಂತಿ ಮಾಡಿ ಹೋಮ ಮಾಡಿದ್ವಿ. ಆಮೇಲೆ ಮನೆ ದೇವರು ಶಾಂತಿ ಮಾಡಿದ್ರೆ ತುಂಬ ಇದಾಗುತ್ತೆ ಅಂತ ಒಂದು ಶಾಸ್ತ್ರ ಇದೆ, ಅದು ಮಾಡಿದ್ದೀವಮ್ಮ. ಈ ಮೊದಲು ಕೂಡ ಎಲ್ಲರೂ ಪೂಜೆ ಮಾಡಿ ಪ್ರಸಾದ ಎಲ್ಲ ಶಿವಣ್ಣವ್ರಿಗೆ ತಗೊಂಡು ಕೊಟ್ಟಿದ್ದೀವಮ್ಮ. ತಲುಪ್ಸೋಕ್ಕಾಗುತ್ತೆ ನೋಡೋಣ. ನಾವು ಪ್ರಯತ್ನ ಬೀಳ್ತೀವಿ. ರಕ್ಷೆ ಇದೆಯಲ್ಲ, ಹೋಮ ಮಾಡಿದ ರಕ್ಷೆ ಇದೆ, ಅದು ರಕ್ಷೆ ಇಟ್ಕೊಂಡು ಕಳಿಸಿದ್ದೀವಿ. ನೋಡೋಣ, ಆಗುತ್ತೆ, ಟ್ರೈ ಮಾಡೋಣ. ಪೂಜೆದು ಪ್ರಸಾದ ಏನಾದ್ರು ಅದೇ ರಕ್ಷೆ ಅಮ್ಮ. ಹೋಮ ಮಾಡಿದ ರಕ್ಷೆ ಮೇಯ್ನ್ ಇರೋದೇ, ಹೋಮಕ್ಕೆ ರಕ್ಷೆ. ಅದನ್ನ ಕಳ್ಸೋಣ, ಟ್ರೈ ಮಾಡ್ತೀವಿ, ನೋಡೋಣಮ್ಮ. ಈ ಮೊದಲು ಕೂಡ ಪೂಜೆ ಮಾಡಿ ಏನಾದ್ರು ಶಿವಣ್ಣ ಅವ್ರಿಗೆ ಪ್ರಸಾದ ಆ ಥರ ಎಲ್ಲ ಕೊಟ್ಟಿದ್ದೀವಮ್ಮ. ಅದೇ ಈಗ ಹುಷಾರಿಲ್ಲ ಅಂತ ಆದ್ಮೇಲೆ ಇದಾದ್ಮೇಲೆ ಇವಾಗಲೇ ಮಾಡಿದ್ದೀವಿ. ಹೌದು, ಮಾಡಬೇಕಂತ ನಾವೇ ನಮ್ಮ ಮನಸ್ಸಿಗೆ ಬಂದಿದೆ, ಮಾಡಿದ್ದೀವಿ. ಅಭಿಮಾನ ಅಷ್ಟೇ. ಹೌದು, ಗ್ಯಾರಂಟಿ 100% ಏನು ಡೌಟ್. ವರ್ಷ ಅವ್ರ ಮನೇಲಿ ನಾವು ಮಾಡೋದು. ಹೌದು, ಆಗ್ಲಿಮ್ಮ. ನಮಸ್ಕಾರ. ಅಣ್ಣವರು ಮೈಗೆ ಹುಷಾರಿರಲ್ಲ, ಒಂದು ಗುಣಾಗಿ ಬರಲಿ ಅಂತ ಹೋಮ ಅಷ್ಟೇ. ಸರ್, ಅದೇ ನಿಮ್ಮ ಪರಿಚಯ, ನಿಮ್ಮ ಮತ್ತೆ ಶಿವಣ್ಣ ಅವರು ಮಧ್ಯೆ ಅದೆಲ್ಲ ಇವತ್ತು ಬರೀ ಹೋಮ ಅಷ್ಟೇ. ಅದೆಲ್ಲ ಇಲ್ಲ, ನಾನು ಅವ್ರ ಹತ್ರ ಇರೋದ್ರಿಂದ ಮಾಡಿಸ್ಬೇಕು ಅನಿಸ್ತು. ಎಷ್ಟು ವರ್ಷದಿಂದ? 30 ವರ್ಷದಿಂದ. 30 ವರ್ಷದಿಂದ ಜೊತೆ ಯಾವಾಗಲೂ ಸಿನಿಮಾ ಆಗಲಿ ಎಲ್ಲ ಟೈಮಲ್ಲೂ ಜೊತೆ ಇರ್ತೀರಾ. ಅಂದರೆ ಅವ್ರಿಗೆ ಹುಷಾರಿಲ್ಲ ಅಂತ ನಿಮಗೆ ಯಾವಾಗಿಂದ ಗೊತ್ತಾಗಿದ್ದು ಅಂತ ಸರ್? ಅದೆಲ್ಲ ಬೇಡ ಬಿಡಿ, ಇಷ್ಟು ಹೋಮ ಮಾಡಿಸಿ ಅವ್ರು ಗುಣ ಆಗಿ ಬರಲಿ ಅಂತ ಹೋಮ ಅಷ್ಟೇ. ನೀವು ನಿಮ್ಮ ಇದರಿಂದ ಶಿವಣ್ಣ ಅವರು ಬೇಗ ಖುಷಿಯಾಗಿ. ಹೌದು, ಅದೇ ಮೇನ್. ಹೌದು ಮೇಡಮ್, ಹುಷಾರಾಗಿ ಬರಲಿ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.